ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶಿವರಾತ್ರಿ ಹಬ್ಬದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನಾವೇಗೆ ಶಿವರಾತ್ರಿ ಹಬ್ಬನ ಆಚರಿಸ್ತೀವಿ ಅಂತ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಸುಮಾರಾಗಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, 1 o'clock ಆಗಿತ್ತು. ಸೊ 1 o'clock ಅಡುಗೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ತಿಳ್ಕೊಂಡಿದ್ದೆ. ಸ್ವೀಟ್ ಮತ್ತು ಖಾರ ಎರಡೂ ಮಾಡೋಣ ಅಂತ ತಿಳ್ಕೊಂಡಿದ್ದೆ. ಆಲೂಗಡ್ಡೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಒಂದು 2-3 ಈರುಳ್ಳಿ ತೊಗೊಂಡಿದ್ದೇನೆ. ಮೀಡಿಯಮ್ ಸೈಜಿನ ಒಂದು ಆಲೂಗಡ್ಡೆನ ತೊಗೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅದಾದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ, ಜೊತೆಯಲ್ಲೇ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೇನೆ. ಜೊತೆಯಲ್ಲೇ ಹೆಚ್ಚಿರೋಂಥ ಈರುಳ್ಳಿನ ಸಹ ಸೇರಿಸ್ಕೊಂಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದಲ್ವ ಅದನ್ನು ಸಹ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಲೂಗಡ್ಡೆ ಸ್ವಲ್ಪ ಲೇಟ್ ಆಗುತ್ತಲ್ವ ಬೇಯೋದಕ್ಕೆ, ಹಾಗಾಗಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕಾಲ ಬೇಯೋದಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ 5 ನಿಮಿಷ ಆಗಿದೆ, ಆಲೂಗಡ್ಡೆ ಎಲ್ಲ ಚೆನ್ನಾಗೇ ಬೆಂದಿದೆ ಅಲ್ವಾ. ಈ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಟಿರೋಂಥ ಅವಲಕ್ಕಿನ ಹಾಕ್ತಾಯಿದ್ದೇನೆ. ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೆನೆದಿರೋಂಥ ಅವಲಕ್ಕಿನ ಹಾಕ್ತಾಯಿದ್ದೇನೆ. ಸುಮಾರಾಗಿ ಒಂದು ಅರ್ಧ ಅವರ್ ಆಗೋಷ್ಟು ನೆನೆಸಿಟ್ಟಿದ್ದೆ ಅವಲಕ್ಕಿನ, ಅದನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಂಡು, ತುಂಬ ಉದುರಾಗಿದ್ದರೆ ಸ್ವಲ್ಪ ನೀರನ್ನ ಸಹ ಹಾಕ್ಕೋಬೋದು. ಮಕ್ಳಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸಾಫ್ಟಾಗೆ ಮಾಡಿಕೊಂಡೆ. ಸ್ವಲ್ಪ ನೀರನ್ನ ಚುಮಿಸ್ತಾ ಇದ್ದೇನೆ, ನೋಡ್ತಿದ್ದಾರಲ್ವ. ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕಾಲ ಬೇಯೋದಕ್ಕಿಟ್ರೆ ರೆಡಿ ಆಗುತ್ತೆ ಅವಲಕ್ಕಿ ಚಿತ್ರಾನ್ನ. ಆಲೂಗಡ್ಡೆ ಅವಲಕ್ಕಿ ಚಿತ್ರಾನ್ನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ, ಲೈಟಾಗೂ ಇರುತ್ತೆ, ಪ್ಲಸ್ ಟೇಸ್ಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ಸ್ವೀಟ್ ಅವಲಕ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆಗಲೇ ನಾನೇನು ಅವಲಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ, ಅದೇ ಅವಲಕ್ಕಿನ ಸ್ವಲ್ಪ ತೆಗೆದಿಟ್ಟಿದ್ದೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೇನೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸಹ ಸೇರಿಸ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಬೇಕಿದ್ರೆ ಇದಕ್ಕೆ ಬಾಳೆಹಣ್ಣು ಸಹ ಹಾಕ್ಕೋಬೋದು, ಬಟ್ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಹಾಕಿದ್ರೆ ತಿನ್ನೋದಿಲ್ಲ ಮಕ್ಕಳು. ಹಾಗಾಗಿ ಬರೀ ಅವಲಕ್ಕಿನ ಈ ರೀತಿ ಹಾಕ್ಕೊಟ್ರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸ್ವೀಟು ಖಾರ ಎರಡು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಶಿವರಾತ್ರಿ ಹಬ್ಬಕ್ಕೆ ಮಧ್ಯಾಹ್ನ ಲಂಚೇ ಇದೇ ಆಗಿತ್ತು ನಮ್ಮ ಮನೆಯಲ್ಲಿ. ಸೊ ಮಕ್ಕಳಿಗೆಲ್ಲ ಲಂಚ್ ಹಾಕ್ಕೊಟ್ಬಿಟ್ಟು ನಾನಿನ್ನೇನು ಪೂಜೆ ರೂಮೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಪೂಜೆ ಪಾತ್ರೆ ಎಲ್ಲ ಇರುತ್ತಲ್ವ, ಅದೆಲ್ಲ ತೊಳೆದ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮನ ಇಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನಿಬ್ಬರು ಮಕ್ಕಳು ಸಹ ಅಷ್ಟೇ, ಅವರಿಬ್ಬರು ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಹಾಕೋದು, ಆ ರೀತಿ ಒಂದು ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಎಷ್ಟು ಖುಷಿಯಾಗುತ್ತೆ ನೋಡಿ, ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರಿಗನ್ಸುತ್ತೆ. ಸೊ ಅವರು ಹೆಲ್ಪ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನಾನು ನೈವೇದ್ಯಕ್ಕೆ ಸ್ವಲ್ಪ ರವೆ ಲಡ್ಡು ಮಾಡೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೇನೆ. ಜೊತೆಯಲ್ಲೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. 1 ಗ್ಲಾಸ್ ಆಗೋಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೇನೆ. ಸುಮಾರಾಗಿ 150 ಗ್ರಾಮ್ ಆಗೋಷ್ಟು ರವೆನ ತೊಗೊಂಡಿದ್ದೇನೆ. ಚೆನ್ನಾಗಿ ರವೆ ತುಪ್ಪದಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ಅರ್ಧ ಹೋಳಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೇನೆ. ಅದು ಕಂಪ್ಲೀಟಾಗಿ ತಣ್ಣಗಾಗ್ತಾ ಇರಲಿ, ಅಷ್ಟರಲ್ಲಿ ಹಾಲನ್ನ ಸಹ ಕಾಯಿಸ್ಕೊಂಡು, ಈಗ ನೋಡಿ ರವೆ ಸ್ವಲ್ಪ ಮೀಡಿಯಮ್ಮಾಗಿ ಆಗಿದೆ. ಈ ಸಮಯದಲ್ಲಿ ನಾನು ಸಕ್ಕರೆ ಪುಡಿನ ಮಾಡ್ಕೊಂಡಿದ್ದೆ. 1 ಗ್ಲಾಸ್ಗೆ ಒಂದು 3/4 ಗ್ಲಾಸ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೇನೆ. ಜೊತೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟರಲ್ಲಿ ಹಾಲು ಸಹ ಚೆನ್ನಾಗೆ ಕಾಯ್ದಿತ್ತಲ್ವ. ಸೊ ಹಾಲು ಬಿಸಿ ಇರಬೇಕು, ಇಲ್ದಿದ್ರೆ ರವೆ ಆದರೂ ಬಿಸಿ ಇರಬೇಕು. ಎರಡು ಬಿಸಿ ಇದ್ದರೆ ತುಂಬ ಬೇಗ ತುಂಬ ನೀರಾಗಿಬಿಡುತ್ತೆ, ಆಮೇಲೆ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ರವೆ ಮೀಡಿಯಮ್ ಆಗಿ ತಣ್ಣಗಿದ್ದಾಗ ಬಿಸಿ ಬಿಸಿ ಹಾಲು ಹಾಕಿದಾಗ
ಈ ರವೆ ಲಡ್ಡು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಸ್ವಲ್ಪನೇ ಹಾಲು ಇರಿಸಿದ್ದು, ಇನ್ನು ಜಾಸ್ತಿ ಏನಿಲ್ಲ. ಸ್ವಲ್ಪ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಹಾಲು ಹಾಕಿದೆ ಅಷ್ಟೇ. ಕಂಪ್ಲೀಟಾಗಿ ಎಲ್ಲ ರವೆ ಲಡ್ಡುನೂ ಆಯಿತು. ಸುಮಾರಾಗಿ ಒಂದು 10-15 ರವೆ ಲಡ್ಡು ಏನೋ ಆಗಿತ್ತು ಅನಿಸುತ್ತೆ. ನಾನು ಕೌಂಟ್ ಮಾಡೋ ಅಷ್ಟರಲ್ಲಿ ಪೂಜೆ ಆಗಿದ್ದ ತಕ್ಷಣವೇ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಎಲ್ಲರೂ ತಿಂದರು. ನಮ್ಮ ಹಸ್ಬೆಂಡ್ಗೂ ತುಂಬಾ ಇಷ್ಟ. ಹಾಗಾಗಿ ಪೂಜೆಗೆ ನೈವೇದ್ಯಕ್ಕೆ ರವೆ ಲಡ್ಡುನ ಮಾಡಿದ್ದೆ. ಪ್ರತಿ ವರ್ಷವೂ ಇದೇನೇ ಮಾಡೋದು. ಗ್ರ್ಯಾಂಡಾಗೇನೂ ಇಲ್ಲ, ಸಿಂಪಲ್ಲಾಗೆ, ಆದಷ್ಟು ಸಿಂಪಲ್ಲಾಗೆ ಪೂಜೆ ಮಾಡ್ಕೊಳ್ತೇನೆ ಅಷ್ಟೇ. ಈ ರವೆ ಲಡ್ಡುನ ದೇವರಿಗಿಟ್ಟು ನೈವೇದ್ಯಕ್ಕೆ ಇಡ್ತಿದ್ದೇನೆ ಅಷ್ಟೇ. ಫೋಟೋಗೆ ಬರೀ ನಾನೇ ಕುಂಕುಮ ಅರ್ಶಿನ ಎಲ್ಲ ಇಟ್ಟಿದ್ದು. ಬಟ್ ಈ ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದೆಲ್ಲ ನನ್ನಿಬ್ಬರು ಹೆಣ್ಮಕ್ಕಳೇ. ಸೊ ಅವ್ರು ಮಾಡೋಷ್ಟರಲ್ಲೇ ನಾನು ಈ ರವೆ ಲಡ್ಡು ಅದೆಲ್ಲ ಮಾಡಿಕೊಂಡೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗೇ ಮಾಡಿದಾರಲ್ಲ. ಮಕ್ಕಳಿಗೆ ನಾವೇನಾದರೂ ಎನ್ಕರೇಜ್ ಮಾಡ್ತಾ ಇರಬೇಕು, ಆಗಲೇ ಅವರು ಖುಷಿಪಟ್ಟು ನಮ್ಮ ಜೊತೆ ಹೆಲ್ಪು ಮಾಡ್ತಾರೆ. ಪ್ಲಸ್ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ದೇವ್ರ ಪೂಜೆನಲ್ಲಿ, ಭಕ್ತಿನಲ್ಲಿ ಅವ್ರಿಗೂ ಒಂದು ಸಣ್ಣ ಇಂಟ್ರೆಸ್ಟ್ ಬರುತ್ತಲ್ವ. ಹಾಗಾಗಿ ಅವ್ರು ಮಾಡ್ತೇನೆ ಅನ್ನುವಾಗ ನಾವು ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು, ಸರಿ ಮಾಡಿ ಅಂತ. ಎಷ್ಟು ನೀಟಾಗಿ ಮಾಡಿದ್ದಾರೆ. ಇಷ್ಟು ಮಾಡಿಕೊಟ್ರೆ ಸಾಕು ಅಂತ ಅನಿಸುತ್ತೆ. ಪೂಜೆ ಮಾಡಿದ ನಂತರ ಮನೆ ಹತ್ರ ಎಲ್ಲ ಸ್ವಲ್ಪ ದೂರನೇ ಇದೆ, ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಈಶ್ವರ ದೇವಸ್ಥಾನ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು 5 ಜನನೂ ಗಾಡಿನಲ್ಲೇ ಹೋದ್ವಿ. ಸೊ ಗಾಡಿನಲ್ಲೇ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ರಶ್ ಇರಲ್ಲ ತಿಳ್ಕೊಂಡಿದ್ವಿ. ಬಟ್ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ಒಂದು 6 o'clock ಆಗಿತ್ತು. 6 o'clockನಲ್ಲಿ ತುಂಬಾ ರಶ್ ಇತ್ತು. ಇನ್ನೂ ಜನ ಬರ್ತಾನೇ ಇದ್ದರು. ಸೊ ನಾವು ಆಗಲೇ ಸ್ವಲ್ಪ ರಶ್ಶು 1 hour ಆಗಿಬಿಟ್ಟಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಯೂನಲ್ಲೆಲ್ಲ ನಿಂತ್ಕೊಳ್ಳೋ ಅಷ್ಟರಲ್ಲಿ. ಈಗಲೇ ಆ ದೇವಸ್ಥಾನನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ದೇವರ ಕೈ ಮುಗಿದು ಆ ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ ಫೋನಲ್ಲಿ ತುಂಬ ಚೆನ್ನಾಗಿದೆಯಲ್ಲ. ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಬಿಟ್ಟರು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ತುಂಬ ರಶ್ ಆಗೋ ಇತ್ತು. ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಅಲ್ಲೇ ಪಕ್ಕದಲ್ಲೇ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು. ಹಾಗೆ ಭರತನಾಟ್ಯ ಕಾಂಪಿಟೇಷನ್ ಅದೆಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಯೂಶ್ವಲಿ ಶಿವರಾತ್ರಿ ದಿನವೇ ಒಂದೊಂದು ಸಲ ನನ್ನ ಹಸ್ಬೆಂಡ್ ಕೆಲಸ ಇರುತ್ತೆ. ಹಾಗಾಗಿ ಒಂದೊಂದು ಸಲ ಹೋಗಲ್ಲ, ಬಟ್ ಒಂದೊಂದು ಸಲ ಕರ್ಕೊಂಡು ಹೋಗ್ತಾರೆ. ಎಲ್ಲಾದರೂ ಅಕ್ಕಪಕ್ಕ ಇದ್ದರೆ ಈ ಸಲ ಸ್ವಲ್ಪ ದೂರ ಹೋದ್ವಿ. ಬಟ್ ಚೆನ್ನಾಗಿತ್ತು ನೋಡಿ. ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು. ಬಟ್ ಅಷ್ಟು ಟೈಮ್ ಇರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿಫ್ಟ್ ಇತ್ತು ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಆಚರಣೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ.